ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024 ಓದುತ್ತಿರುವವರು ಜೆ.ಎನ್. ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ವಿಪರ್ಯಾಸ ಲೇಖಕಿ ಸುತಾ ರವೀಶ್. ಅವಳಿಗಂತೂ ಅಂದು ಬಹಳ ಖುಷಿಯಾಗಿತ್ತು. ವೇತನ ಪರಿಷ್ಕರಣೆಯ ಅರಿಯರ್ಸ್ ಬ್ಯಾಂಕ್ ಖಾತೆಗೆ ಬಂದಿತ್ತು. ಈ ಬಾರಿಯೇ ಬರುವ ಹಣಕ್ಕೆ ಮುಚ್ಚಲು ಯಾವ ತೂತು ಕಾದಿರದೇ ಇದ್ದಿದ್ದು. 15 ವರ್ಷಗಳ ಸರ್ವಿಸ್ನಲ್ಲಿ ಕಂಡ 2 ವೇಜ್ ರಿವಿಷನ್ನಿನ ಮೊದಲೇ ಕಮಿಟ್ಮೆಂಟ್ಗಳಾಗಿ ಸದ್ಯ ತಾಪತ್ರಯ ಕಳೆದರೆ ಸಾಕು ಎನಿಸಿಬಿಡುತ್ತಿತ್ತು. ಆಫೀಸ್ನಿಂದ ಬಂದ ಗಂಡನಿಗೆ ವಿಷಯ ತಿಳಿಸುತ್ತಾ, ನಾಳೆ ಭಾನುವಾರ ತಾನೆ, ತಿಂಡಿ ಹೊರಗೆ ಮುಗಿಸಿ ಭೀಮಾ ಜ್ಯುವೆಲರ್ಸ್ಗೆ ಹೋಗೋಣ. ಎಷ್ಟು ದಿನದಿಂದ ಲಾಂಗ್ ಚೈನ್ ತಗೋಬೇಕು ಅಂತಿದ್ದೆ, ಈ ಬಾರಿ ಅರಿಯರ್ಸ್ನಲ್ಲಿ ತಗೊಳ್ಳೋ ಹಾಗಾಯಿತು ಎಂದು ಖುಷಿಯಾಗಿ ಹೇಳಿದಳು. ಗಂಡನಿಂದ ಉತ್ತರ ಬರಲಿಲ್ಲ. ಇವಳು ಮುಖ ನೋಡಿದಾಗ ನೇರ ದೃಷ್ಟಿಸದೆ, ಕೇಶವಣ್ಣನ ಮಗಳು ಅಕ್ಷತಾ ಮದುವೆ ಇದೆ ಅಲ್ವಾ, ಮುಂದಿನ ತಿಂಗಳು ಮೆಲ್ಲನೆ ಅಂದ. ನಿಮ್ಮ ಕಡೆ ಅವರೆಲ್ಲ ಸೆಟ್ ಒಡವೆ ಹಾಕೋತಾರೆ, ಇದೊಂದಾದರೂ ದೊಡ್ಡದಿರಲಿ ಅಂತಾನೆ ತಗೋತೀನಿ ಅಂತಿರೋದು. ಅಲ್ಲ, ಅಣ್ಣ ಮಧ್ಯಾಹ್ನ ಫೋನ್ ಮಾಡಿ ಮದುವೆಗೆ 2 ಲಕ್ಷ ಕೊಡು ಅಂದ. ಒಪ್ಪಿಕೊಂಡು ಬಿಟ್ಟೆ. ಏನ್ ಮಾಡೋದು ಈಗ? ಥಣ್ಣನೆ ಐಸ್ ನೀರು ಮುಖದ ಮೇಲೆ ಬಿದ್ದಂತಾಯಿತು. ನನ್ನನ್ನು ಕೇಳದೆ ಹೇಗೆ ಒಪ್ಪಿಕೊಂಡ್ರಿ ಎನ್ನುವ ದ್ರಾಷ್ಟ ಸಹ ಇಲ್ಲದ ಪಾಪದವಳು. ಇವಳಿಗಿಂತ ಕಡಿಮೆ ಸಂಬಳದ ಖಾಸಗಿ ಕೆಲಸ ಅವನದು. ಸಾಲ ಸೋಲ ಮಾಡಿ ಹೇಗೋ ಮನೆ ಕಟ್ಟಿಸಿದ್ದರೋ. 8 ವರ್ಷಗಳಿಂದ ಮೇಲಿನ ಸಾಲ, ಮಕ್ಕಳ ಸ್ಕೂಲ್ ಫೀಸ್, ಒಂದಕ್ಕೆ ಹೊಂದಿಸಿದರೆ ಇನ್ನೊಂದಕ್ಕೆ ಕಷ್ಟ. ಮದುವೆಯ ಸೀರೆಗಳು ಹಳತಾಗಿದ್ದರಿಂದ ಈ ಸಾರಿ 1-2 ರೇಷ್ಮೆ ಸೀರೆ ಕೊಳ್ಳುವ ಯೋಜನೆಯೂ ಇತ್ತು. ಇವಳು ಏನೇ ಮಾತನಾಡಿದರೂ ಧೀಮಾಕು ಎಂದೇ ಭಾವಿಸಿ ಹತ್ತಿಕ್ಕುವ ಗಂಡ. ಮಕ್ಕಳ ಮುಂದೆ ಜಗಳವಾಡಲು ಇಷ್ಟವಾಗದೆ ಸದಾ ಅವನು ಹೇಳಿದಂತೆ ನಡೆದು ಅಭ್ಯಾಸವಾಗಿದ್ದ ಅವಳ ಅಳಲು ಗೊತ್ತಾಗಿದ್ದು ಕಣ್ಣೀರಿನಿಂದ ನೆಂದ ದಿಂಬಿಗೆ ಮಾತ್ರ. ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸಿ ದೇವರ ಸಮಾರಾಧನೆಯ ಹಿಂದಿನ ದಿನವೇ ಮದುವೆ ಮನೆ ತಲುಪಿದರು. ಬೆಳಗ್ಗೆ ಪೂಜೆಗೆ ಜೋಡಿಸಿಡಲು ಒಡವೆ ತೆಗೆದು ಎಲ್ಲರಿಗೂ ತೋರಿಸುತ್ತಿದ್ದ ಓರಗಿತ್ತಿ ಕಡೆಯಲ್ಲಿ ಒಂದು ಪೆಟ್ಟಿಗೆಯಿಂದ ಲಾಂಗ್ ಚೈನ್ ತೆಗೆದರು. ಅಕ್ಷತಾದು ಆಗಲೇ ತೋರಿಸಿದೀರಲ್ಲ ಅಕ್ಕ, ಇದು ಯಾರದು ಎಂಬ ಪ್ರಶ್ನೆಗೆ ಉತ್ತರಿಸಿದ್ದು ಭಾವ. ತುಂಬಾ ದಿನದಿಂದ ಈ ಮಾದರಿ ಸರ ಆಸೆ ಪಡ್ತಿದ್ಲು. ಮದುವೆ ಖರ್ಚು ಮಾಡಿಸಿಕೋ ಅಂತ ನಾನೇ ಅಂದೆ. ತಲೆ ಎತ್ತಿ ಗಂಡನ ಕಡೆ ನೋಡಿದರೆ ಮತ್ತೆ ಅವನು ದೃಷ್ಟೇ ಇಲ್ಲ. ನಮಸ್ಕಾರಗಳು. ಜಗನ್ನಾಥ್.